ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ ಟಿಪ್ಸ್ ಚಾನೆಲ್ಗೆ ಸುಸ್ವಾಗತ. ಕೇವಲ ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಸಾಕು, ಸಾಕ್ಷಾತ್ ಗುರುರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ಇದು ಅಕ್ಷರಶಃ ಸತ್ಯ ಎಂದು ಹಿರಿಯರು ರಾಯರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಇದಕ್ಕೆ ಸೂಕ್ತವಾದಂತಹ ದಿನ ಇದೇ ಮೇ 21ರಂದು ಗುರುಪುಷ್ಯ ಯೋಗದ ದಿನ. ಇದಕ್ಕೆ ಅತ್ಯಂತ ಸೂಕ್ತವಾದಂತಹ ದಿನ ಮೇ 21 ಗುರುವಾರ. ಈ ಒಂದು ಯೋಗವನ್ನು ಅಥವಾ ಈ ಮುಹೂರ್ತವನ್ನು ನೀವು ಕಳೆದುಕೊಂಡರೆ ಚಿಂತಿಸಬೇಕಾಗಿಲ್ಲ. ಜೂನ್ 18, 2026 ಗುರುವಾರದ ದಿನ ಈ ಮುಹೂರ್ತ ಮತ್ತೆ ಬರುತ್ತದೆ. ಈ ವಿಶೇಷವಾದಂಥ ದಿನದಂದು ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದರೆ ಅತ್ಯಂತ ಶ್ರೇಷ್ಠ ಹಾಗೂ ಶೀಘ್ರವಾದಂತಹ ಫಲ ನಿಮಗೆ ಸಿಗುತ್ತದೆ. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ಭಕ್ತರ ಪಾಲಿನ ಆಪದ್ಬಾಂಧವ ಶ್ರೀ ಗುರು ರಾಘವೇಂದ್ರರು ನಮ್ಮೆಲ್ಲರ ಪಾಲಿನ ಜೀವಂತ ದೇವರು. ಗುರು ರಾಘವೇಂದ್ರರ ಆರಾಧ್ಯ ದೈವ ಮೂಲರಾಮ. ಆ ಮೂಲರಾಮ ದೇವರ ಕೃಪೆಯಿಂದ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಬಂದರೂ ಶ್ರೀ ಗುರುರಾಯರ ಸ್ಮರಣೆ ಮಾಡಿದ ತಕ್ಷಣವೇ ಆ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ. ಗುರುರಾಯರನ್ನು ನೆನೆಯಲು ಹಲವಾರು ಮಂತ್ರಗಳಿವೆ, ಆದರೆ ಅದರಲ್ಲಿ ರಾಘವೇಂದ್ರ ಗಾಯತ್ರಿ ಮಂತ್ರವು ಅತ್ಯಂತ ಶ್ರೇಷ್ಠವಾದಂತಹ ಹಾಗೂ ಅತ್ಯಂತ ಶಕ್ತಿಶಾಲಿಯಾದಂತಹ ಮಂತ್ರವಾಗಿದೆ. ಈ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಿನಕ್ಕೆ 1 ಬಾರಿ, 3 ಬಾರಿ, 5 ಬಾರಿ, 9 ಬಾರಿ ಅಥವಾ 21 ಬಾರಿ ಅಥವಾ 1008 ಬಾರಿ ಜಪಿಸಬಹುದು. ಈ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಠಿಸಲು ಕೆಲವು ನಿಯಮಗಳಿವೆ. ಅವುಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಶ್ರೀ ಗುರುರಾಯರು ಖಂಡಿತ ನಿಮ್ಮ ಕನಸಿನಲ್ಲಿ ಬಂದು ಅನುಗ್ರಹಿಸಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಕಳೆಯುತ್ತಾರೆ. ಈ ಮಂತ್ರ ಪಠಣವನ್ನು ಗುರುವಾರ ಅಥವಾ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದ ದಿನಗಳಲ್ಲಿ ಶುರು ಮಾಡಿದರೆ ಅತ್ಯಂತ ವಿಶೇಷವಾದಂತಹ ಶಕ್ತಿ ನಿಮಗೆ ಲಭಿಸುತ್ತದೆ. ಅದಕ್ಕಾಗಿಯೇ ನಾವು ಹೇಳುತ್ತಿರುವುದು, ಇದೇ ಮೇ 21ರಂದು ಗುರುವಾರ ಶುಕ್ಲ ಪಕ್ಷದ ಗುರುಪುಷ್ಯ ಯೋಗದ ಮುಹೂರ್ತದಲ್ಲಿ ಈ ವ್ರತವನ್ನು ನೀವು ಆರಂಭಿಸಲು ಹೇಳಿ ಮಾಡಿಸಿದ ಸಮಯ ಎಂದು. ನಿಮಗೆ ಸಾಧ್ಯವಾದರೆ ಈ ಮಂತ್ರ ಪಠಣೆಯನ್ನು 48 ದಿನಗಳ ಮಂಡಲ ವ್ರತವಾಗಿ ಆಚರಿಸಬಹುದು. ಮೇ 21ರ ಗುರುಪುಷ್ಯ ಯೋಗದಂದು ಆರಂಭಿಸಿ ದಿನಕ್ಕೆ ಸುಮಾರು 108 ಬಾರಿ ಅಥವಾ 1008 ಬಾರಿ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು 48 ದಿನಗಳವರೆಗೆ ಪಠಿಸುತ್ತಾ ಬನ್ನಿ. ಹೀಗೆ ಶ್ರದ್ಧೆಯಿಂದ ಮಾಡಿದರೆ ಅದರಿಂದ ನಿಮ್ಮ ಕಷ್ಟಗಳು ಕರಗಿ ಹೋಗುತ್ತವೆ ಎನ್ನುವುದು ಸತ್ಯ. ಬನ್ನಿ, ಅದಕ್ಕಾಗಿ ನಾವು ಯಾವ ಗಾಯತ್ರಿ ಮಂತ್ರಗಳನ್ನು ಪಠಿಸಬೇಕು ಎಂದು ತಿಳಿದುಕೊಳ್ಳೋಣ. ಮೊದಲನೆಯ ಮಂತ್ರ, ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಎರಡನೇ ಮಂತ್ರ, ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಮೂರನೆಯ ಮಂತ್ರ, ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ 3 ಮಂತ್ರಗಳಲ್ಲಿ ನಿಮಗೆ ಅನುಕೂಲಕರವಾದಂತಹ ಮಂತ್ರವನ್ನು ಮೇ 21ರ ಗುರುವಾರ ಗುರುಪುಷ್ಯ ಯೋಗದ ದಿನ ಪಠಿಸಲು ಆರಂಭಿಸಿ ಶ್ರದ್ಧಾ ಭಕ್ತಿಯಿಂದ ಜಪಿಸಿ ರಾಯರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ನಾವು ಸಹ ಕೋರಿಕೊಳ್ಳುತ್ತೇವೆ. ಶುಭವಾಗಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.